ಇದೀಗ ಪಾಪ ಕರ್ಣ ನೋಡಿ ಎಂತ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ನಿಜವಾಗ್ಲೂ ತುಂಬಾನೇ ನೋವು ಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು ಬೆಡ್ ಮೇಲೆ. ಆದ್ರೆ ಈಗ ಕರ್ಣನ ಜನ್ಮ ರಹಸ್ಯ ರಮೇಶ್ಗೂ ಸಹ ಗೊತ್ತಾಯ್ತು. ಕರ್ಣ ತನ್ನ ನಿಜವಾದ ಮಗ ಎನ್ನುವಂತ ಒಂದು ಸತ್ಯ ಗೊತ್ತಾಯ್ತು. ಪ್ಲಾನ್ ಮಾಡಿ ಸೀತಾ ಮತ್ತೆ ರಮೇಶ್ ಈ ರೀತಿ ಅಪಘಾತವನ್ನ ಮಾಡಿಸ್ತಾರೆ. ನಂತರ ಈ ರೀತಿ ಬ್ಲಡ್ ಅನ್ನ ಸಹ ಕೊಡೋ ಮೂಲಕ ಎಲ್ಲ ಸತ್ಯವೂ ಕೂಡ ಒಂದೊಂದಾಗಿ ರಮೇಶ್ಗೆ ಸಹ ಗೊತ್ತಾಗುತ್ತೆ. ಮೊದಲ ಪತ್ನಿಯ ಮಗ ಅಂತ ಗೊತ್ತಾಗುತ್ತೆ. ಇದರಿಂದಾಗಿ ಬಹಳನೇ ನೋವಿನಲ್ಲಿ ಈಗ ರಮೇಶ್ ಮಗನನ್ನ ಒಪ್ಕೊಂತಾ ಇರುವಂತದ್ದು. ಆದ್ರೆ ಇಲ್ಲಿ ಮನೆಯವರೆಲ್ಲರೂ ಕೂಡ ರಮೇಶ್ ವಿರುದ್ಧವಾಗಿ ಕೋಪವನ್ನ ಮಾಡ್ಕೋತಾ ಇದ್ದಾರೆ. ಮುಂದೆ ಏನಾಗುತ್ತೆ, ಹಾಗಾದ್ರೆ ಕರ್ಣನಿಗೆ ಪ್ರಜ್ಞೆ ಬರೋದಿಲ್ವಾ, ಕರ್ಣ ಬದುಕೋದಿಲ್ವಾ, ಕರ್ಣ ಬದುಕ್ತಾನ? ಸಾಕಷ್ಟು ಬದಲಾವಣೆಗಳು ಟ್ವಿಸ್ಟ್ಗಳು ಸಹ ಮುಂದೆ ಬರುತ್ತೆ. ಎಲ್ಲರೂ ಕೂಡ ಕಾದು ನೋಡಬೇಕು. ಒಳ್ಳೆ TRP ರೇಟಿಂಗ್ ಸಹ ತಗೊಳ್ತಾ ಇದೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ, ಇಷ್ಟ ಪಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಇಷ್ಟ ಆಗ್ತಿದೆ ಒಂದು ಕರ್ಣ ಧಾರಾವಾಹಿ? ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅತ್ಯುತ್ತಮವಾದಂತಹ ಧಾರಾವಾಹಿ ಅನ್ನಬಹುದು. ಕರ್ಣದಲ್ಲಿ ಕಿರಣ್ ರಾಜ್ ಅವರ ಒಂದು ಪಾತ್ರ ಇದೆಯಲ್ಲ, ಸೂಪರ್ ಆಗಿ ಬರ್ತಾ ಇದೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಒಂದು ಕರ್ಣ ಪಾತ್ರ. ಮತ್ತೆ ಈಗ ರಮೇಶ್ ಅಂದ್ರೆ ಅಪ್ಪ ಮಗ ಒಂದಾಗ್ತಾರ ಏನಾದ್ರು ಕಾದು ನೋಡ್ಬೇಕು. ಮುಂದೆ ಏನಾದ್ರು ಕರ್ಣ ತಂದೆಯ ವಿರುದ್ಧವಾಗಿ ಏನಾದ್ರು ತಿರುಗಿ ಬೀಳುವಂತಹ ಸಾಧ್ಯತೆ ಇದೆಯಾ? ಇದೆಲ್ಲವೂ ಕೂಡ ಬಹಳಷ್ಟು ಕುತೂಹಲ ಅನ್ಬೋದು. ಪಾಪ ಈಗ ನಿಧಿ ಕೂಡ ತುಂಬಾನೇ ಕಣ್ಣೀರಾಗ್ತಾ ಇರೋದು ಗಂಡ ಕರ್ಣನ ಒಂದು ಸ್ಥಿತಿಯನ್ನ ನೋಡಿ.